ಓಕೆ, ಈಗ ಕಾಂಗ್ರೆಸ್ನಿಂದ ಮಾಜಿ ಸಂಸದರಾದಂಥ ತೇಜಸ್ವಿನಿ ರಮೇಶ್ ಕುಮಾರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಾನು ನಿಮ್ಮ ರಿಯಾಕ್ಷನ್ ಕೂಡ ತಗೊಳ್ತೀನಿ. ಈ 3 ಮಸೂದೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡ್ತಾ ಹೋಗ್ತೀನಿ. ಅಮಿತ್ ಶಾ ಅವರು ಮಾತನಾಡ್ತಾ ಇದ್ದಾರೆ, ನೋಡೋಣ. सरकार की ओर से मेरा पक्ष रखने का मुझे मौका दिया है। इसके साथ साथ मैं इसलिए भी धन्यवाद करना चाहता हूं कि आप इस सदन के अभिभावक हैं। आपकी ही निसरा में सदन की कार्यवाही, सदन के नियम और संविधान के हिसाब से चलती है। ये महत्वपूर्ण संविधान संशोधन बिल पर आपने करीब करीब 130 सदस्यों को बोलने का मौका दिया है और ऐसे जैसे अभी आपने बताया, इसमें से 56 सदस्य महिलाएं हैं। वो एक प्रकार से बहुत बड़ा रिकॉर्ड शायद बनेगा, ऐसा मुझे लगता है। संविधान संशोधन 33 का है, संविधान संशोधन 33 का, लेकिन 75% को मौका दिया है। मान्यवर, इस चर्चा को अगर बारीकी से कोई शब्दों में ही सुनेगा तो महिला आरक्षण के लिए जो संविधान संशोधन ಎಸ್, ಅಮಿತ್ ಶಾ ಅವರು ಮಾತನಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೋಟಿಂಗ್ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ನಾವು ಅಲ್ಲಿವರೆಗೂ ಚರ್ಚೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಮೇಡಮ್, ತೇಜಸ್ವಿನಿ ಮೇಡಮ್, ನಾನು ನಿಮ್ಮನ್ನು ಕೇಳ್ತಾ ಇದ್ದೆ, ಈಗ ಅಮಿತ್ ಶಾ ಅವರು ಕೊಡುವಂಥ ಉತ್ತರ ಏನಿದೆ, ಆ ಉತ್ತರ ವಿಪಕ್ಷಗಳನ್ನು ಒಪ್ಪಿಸೋದ್ರಲ್ಲಿ ಯಶಸ್ವಿ ಆಗುತ್ತಾ? ಏನನ್ಸುತ್ತೆ ನಿಮಗೆ? ಇಲ್ಲಿ ವಾದ ಮತ್ತು ಪ್ರತಿವಾದಕ್ಕಿಂತ ಮುಖ್ಯವಾಗಿ ಪ್ರಭು 1950ರಿಂದ ಇವತ್ತಿನ ತನಕ ನಾವೆಲ್ಲ ಪ್ರಜ್ಞಾವಂತ ವಿಚಾರವಂತರು ಎಲ್ಲ ಪಕ್ಷಗಳಲ್ಲೂ ಮಹಿಳೆಯರನ್ನ ಸಮಾನವಾಗಿ ಕಂಡಿದ್ದಿದ್ರೆ ಮೀಸಲಾತಿ ತರಬೇಕಾದ ಸನ್ನಿವೇಶ ಯಾಕೆ ಬರ್ತಿತ್ತು? ಯಾವ ಏಜಲ್ಲಿ ಇದ್ದೀವಿ? ಸುನೀತಾ ವಿಲಿಯಮ್ಸ್ 6 ತಿಂಗಳು ಗಗನಯಾತ್ರೆಯಾಗಿ ಅವರು ಅಂಥ ಒಂದು ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಅಂದರೆ ಯಾವ ಕ್ಷೇತ್ರದಲ್ಲೂ ಮಹಿಳೆ ಹಿಂದೆ ಬಿದ್ದಿಲ್ಲ. ವಿಜ್ಞಾನ ಇರಬಹುದು, ಜ್ಞಾನ ಇರಬಹುದು, ಸಾಮರ್ಥ್ಯ ಇರಬಹುದು, ದೈಹಿಕ, ಮಾನಸಿಕ ಮತ್ತು ವೈಚಾರಿಕ ಹಾಗೂ ರಾಜಕೀಯ ನಾಯಕತ್ವ, ಅದ್ವಿತೀಯ ಸಾಧನೆಗಳನ್ನು ಮಾಡಿರ್ತಕ್ಕಂಥದ್ದು ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ. ಇಂದಿರಾ ಗಾಂಧಿ ಅವರು ಇದ್ದಾರೆ, ಸುಷ್ಮಾ ಸ್ವರಾಜು ಇದ್ದಾರೆ, ಮಮತಾ ಬ್ಯಾನರ್ಜಿನೂ ಇದ್ದಾರೆ, ಮಾಯಾವತಿ ಅವರು ಇದ್ದಾರೆ, ಸೋನಿಯಾ ಗಾಂಧಿ ಅವರು ಇದ್ದಾರೆ, ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ. ಹೌದಾ? ಹಾಗಿದ್ರೆ 33%ಗೆ ಇನ್ನೂ ಬಡ್ದಾಡ್ತಾ ಇದೀವಲ್ಲ. ಕ್ರೆಡಿಟ್ ವಾರ್, ಇದು ಕ್ರೆಡಿಟ್ ವಾರ್ ಅಲ್ಲ. ದೇಶ ವಿಫಲವಾಗಿದೆ. ಮಹಿಳೆಯರನ್ನ ಪಾಕಿಸ್ತಾನದಲ್ಲೂ ಪ್ರಧಾನಿಗಳಾಗಿದ್ದಾರೆ ಪ್ರಭು. ಯಾವುದ್ರಲ್ಲಿ ನಾವು ಹೆಚ್ಚುಗಾರಿಕೆ ತೋರಿಸ್ಕೊಳ್ಳೋದು? ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಸಿರಿಮಾವ ಬಂಡಾರೆ ನಾಯಕೆ, ಮತ್ತೆ ಸುಕರ್ಣೋ ಪುತ್ರಿ, ಬೇಕಾದಷ್ಟು ಜನ ಜಗತ್ತಲ್ಲಿ ನಾವು ನೋಡಿದ್ದೀವಿ. ಹೊಸ್ತಂತಲ್ಲ. ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದಂಥ ಭಾರತದಲ್ಲಿ ಇವತ್ತಿಗೂ ಕೂಡ ಮೌಢ್ಯಗಳ ಹೆಸರಿನಲ್ಲಿ ಧರ್ಮವನ್ನು ಮಿಸ್ಯೂಸ್ ಮಾಡಿಕೊಂಡು ಮಹಿಳೆಯನ್ನ ಸಮಾಜದ ಕೆಳಸ್ತರದಲ್ಲಿಟ್ಟು ಮಹಿಳೆಯನ್ನು ನೋಡುವ ದೃಷ್ಟಿಕೋನದಿಂದಾಗಿ ಅವಳಿಗೆ ರಾಜಕೀಯ ಅವಕಾಶಗಳನ್ನು ಕೊಡಲಿಲ್ಲ. ನಾನು ಪಕ್ಷಪಾತಿಯಾಗಿಲ್ಲದೆ ಮಾತನಾಡ್ತೀನಿ. 50ನೇ ಇಸ್ವಿಯಲ್ಲಿ ಈ ರೈಟ್ ಟು ಈಕ್ವಾಲಿಟಿ ತಂದಾಗ ನಾವು ವೋಟಿಂಗ್ ರೈಟ್ ಕೊಟ್ಟಿದ್ದೇ ಕಾಂಗ್ರೆಸ್ ಸರ್ಕಾರ. ಬಿಜೆಪಿಯವರು ಸಮಾಧಾನ ಚಿತ್ತದಿಂದ ಕೇಳಿಸ್ಕೊಳ್ಬೇಕು. ಹಿಂದೂ ವಿವಾಹ ಪದ್ಧತಿಯನ್ನು ತಂದಾಗ ಅವಳಿಗೆ ಆಸ್ತಿಯ ಹಕ್ಕು ಮತ್ತು ಏನು ಉತ್ತರಾಧಿಕಾರಿಯಾಗುವ ಹಕ್ಕು ಮತ್ತು ವಿಚ್ಛೇದನ ಪಡೆಯುವ ಹಕ್ಕನ್ನ ಸುಧಾರಣೆಗಳನ್ನು ನೋಡ್ತಾ ಬನ್ನಿ. ಬಾಲಕಿಯರ ಮೇಲೆ, ಅಪ್ರಾಪ್ತೆಯರ ಮೇಲೆ ಅನ್ಯಾಯ ಆಗಬಾರ್ದು ಅಂತ ಪೋಕ್ಸೋ ಕಾನೂನು ಯಾರು ತಂದ್ರು? ನೀವು ಯಾವುದೇ ಮನ್ರೇಗಾ ತನಕ ಮತ್ತೆ ಸತಿ ಸಹಗಮನ ಪದ್ಧತಿ ಅಂತ ಪದ್ಧತಿ ಬಂದಾಗಲೂ ಕೂಡ ಅಂದ್ರೆ ಎಲ್ಲ ಪ್ರಗತಿಪರ ಒಂದು ನಿಷ್ಠುರವಾದಂತಹ ಮಾನವೀಯ ಎಲ್ಲ ಕಾನೂನುಗಳನ್ನ ತಂದದ್ದು ಅವತ್ತೆಲ್ಲ ಪುರುಷರನ್ನು ಸಪೋರ್ಟ್ ಮಾಡಿದ್ರ? ಅವತ್ತು ಪ್ರತಿಪಕ್ಷದಲ್ಲಿದ್ದಂಥ ಬಿಜೆಪಿ ಸಪೋರ್ಟ್ ಮಾಡಿಬಿಟ್ಟಿದ್ರೆ ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ. ರಾಜೀವ್ ಗಾಂಧಿಯವರ ಕನಸು ಪಂಚಾಯಿತಿ ರಾಜ್ಯಲ್ಲಿ ಇವತ್ತು 33% ಬರಬೇಕಾದ್ರೆ ನರಸಿಂಹರಾಯರ ಕಾಲದಲ್ಲಿ ಏನು ಕಾನೂನನ್ನು ತಂದ್ವಿ, ರಾಜೀವ್ ಗಾಂಧಿಯವರ ಒಂದು ವೈಚಾರಿಕ ಪ್ರಗತಿಪರ ಒಂದು ಯುವ ಭಾರತದ ಕನಸಾಗಿತ್ತು ಅನ್ನೋದನ್ನ ಸಮಾಧಾನ ಚಿತ್ತದಿಂದ ಒಪ್ಕೋಬೇಕಲ್ಲ. ಒನ್ ಮ್ಯಾನ್. ಹಾಗಾದ್ರೆ ಅದನ್ನೇ ನಿಮಗೆ ಕೇಳ್ತೀನಿ, ಮ್ಯಾನ್ ಸುತ್ತಾ ಇರ್ತಕ್ಕಂಥದ್ದು ಮೋದಿಯವರ ಸುತ್ತ ಮೋದಿಯವರು ಬಯಸಿದ್ದಾರೆ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಮೋದಿಯವರ ಸುತ್ತುವ ಅನಿವಾರ್ಯತೆ ನಿಮಗೆ ಬಂದಿದೆ. 100 ಸೀಟ್ ಇಲ್ಲ, 500 ಸೀಟ್ ಇಲ್ಲ, ಪಡ್ಕೊಳ್ಳೋದು ಬೇರೆ. ಜನ ಮನ್ನಣೆಯ ಮೂಲಕ, ಫೇರ್ ಎಲೆಕ್ಷನ್ಸ್ ಮೂಲಕ,
ಫೇರ್ ಎಲೆಕ್ಷನ್ ಅಂತ ಕರಿತೀರಲ್ವಾ ನೀವು, ಆಮಿಷಗಳನ್ನ ಒಡ್ಡಬಾರ್ದು, ಸಮಾಜ ಚುನಾವಣಾ ಅಕ್ರಮಗಳನ್ನ ಮಾಡಬಾರ್ದು ಅಂತ ಹೇಳಿ ಆಯೋಗಕ್ಕೆ ನಾವು ಅಷ್ಟೆಲ್ಲ ಅವಕಾಶ ಕೊಟ್ಟಿದೀವಲ್ವಾ. ಇವತ್ತು ಅದೇ ಅಲ್ವಾ ಡಿಬೇಟ್ ನಡೀತಾ ಇರ್ತಕ್ಕಂಥದ್ದು. ಡಬ್ಬದಲ್ಲಿ ಹಾಕ್ಬೇಕೋ EVM ಹಾಕ್ಬೇಕೋ, ವಾರ್ ನಮ್ಮ ನಿಮ್ಮ ನಡುವೆ ಯಾಕೆ ನಡೀತಾ ಇದೆ? ಸಂಶಯಗಳಿದೆ. ಫಲಿತಾಂಶಗಳದನ್ನ ಬರ್ತಕ್ಕಂಥ ಫಲಿತಾಂಶಗಳನ್ನ ಸಾಬೀತು ವಿಶ್ವಾಸಾರ್ಹತೆಯನ್ನ ಪ್ರಶ್ನೆ ಮಾಡುವಂತಹ, ಅಪನಂಬಿಕೆಯನ್ನು ಮೂಡಿಸುವಂತಹ ಏಜೆನ್ಸಿಗಳನ್ನ ದುರ್ಬಳಕೆ ಮಾಡಿಕೊಳ್ಳುವಂತ ಹಿಂದಿನಿಂದಲೂ ಏಜೆನ್ಸಿ ಇತ್ತಲ್ವಾ. CBI ನಿಮ್ಮ ಕಾಲದಲ್ಲಿ ಏನ್ ಬೇರೆ, ನಮ್ಮ ಕಾಲದಲ್ಲಿ ಬೇರೆ ಇಲ್ಲ. ಇವತ್ತು ಟೆಕ್ನಾಲಜಿ ಇದೆ, ಜನತೆಗೆ ಅವತ್ತು ಬರೀ ತುತ್ತೂರಿ ಯಾರೋ ಊದಿದ್ರೆ ಮಾತ್ರ ಕೇಳಿಸ್ಕೊತಾ ಇದ್ರು, ಹಾಗೇನಿಲ್ಲ. ಸೋಷಿಯಲ್ ಮೀಡಿಯಾ ತನಕ ಒಂದು ಮಗು ಕೂಡ ಸತ್ಯಾಂಶವನ್ನು ತಿಳ್ಕೊಳ್ಳೋ ಅವಕಾಶ ಡೆಮಾಕ್ರಸಿಯಲ್ಲಿ ಲಭ್ಯ ಇದೆ. ಹಾಗಾಗಿ ಕ್ರೆಡಿಟ್ ವಾರ್ ಅಂತ ಏನು ಇಲ್ಲ. ಇದು ವಾರು ಕ್ರೆಡಿಟ್ ಪ್ರಶ್ನೆನೇ ಅಲ್ಲ. ಮಹಿಳೆಯರಿಗೆ ರಿಸರ್ವೇಶನ್, ನೀವು ಅನೇಕ ಸಾರಿ ಇವತ್ತು ಏನು ಒಂದು ವೈಚಾರಿಕವಾಗಿ ಪ್ರೇರಣೆ ಪಡೆಯುವಂತ RSS ಕೂಡ ರಿಸರ್ವೇಶನ್ ವಿರುದ್ಧ ಮಾತನಾಡಿದೆ. ಅದಕ್ಕೆ ಅವರದೇ ಕಾರಣಗಳಿರಬಹುದು, ನಾವು ಅದನ್ನು ವಿರೋಧ ಮಾಡಿದ್ದೀವಿ. ನೀವು ಜಾತಿ ಅಂತಕ್ಕಂಥದ್ದು, ಜಾತಿ ಅಂದ್ರೆ ಒಂದು ಕುಲ, ಒಂದು ಸಂಸ್ಕೃತಿ, ಒಂದು ಪ್ರದೇಶ. ಡಿಲಿಮಿಟೇಷನ್ಗೂ ಏನು ಕ್ಷೇತ್ರ ಮರುವಿಂಗಡಣೆಗೂ ಮತ್ತು ಮಹಿಳಾ ಮೀಸಲಾತಿಗೂ ಸಂಬಂಧ ಇದೆ. ಮಹಿಳೆ ಸಾಮಾಜಿಕವಾಗಿ ತಳ್ಳಲ್ಪಟ್ಟಿದ್ದಾಳೆ. ಅವಳಿಗೆ ಸಮಾನ ಅವಕಾಶ ಕೊಡದೆ ಉದ್ದೇಶಪೂರ್ವಕವಾಗಿ ಸಮಾಜದ ಕಟ್ಟುಪಾಡುಗಳ ಮೂಲಕ ತಳ್ಳುವಂತ ಒಂದು ವರ್ಗ ಅವತ್ತು ಇತ್ತು, ಇವತ್ತು ಇದೆ, ಮುಂದಕ್ಕೂ ಇರುತ್ತೆ. ಹಾಗಾಗಿ ಅನ್ಯಾಯ ಆಗಬಾರ್ದು. ಕಾಂಗ್ರೆಸ್ ಪಕ್ಷ ಹೇಳ್ತಕ್ಕಂಥದ್ದು ಅಂತ ಅನ್ಯಾಯಗಳಿಗೆ ಅವಕಾಶ ಕೊಡಬಾರ್ದು. ದಕ್ಷಿಣ ಮತ್ತು ಉತ್ತರದ ಪ್ರಶ್ನೆ, ನೀವು ಹಾಗಾದ್ರೆ ಅತಿ ಹೆಚ್ಚು ನಿಮಗೆ ಫೇವರ್ ಆಗಿರ್ತಕ್ಕಂಥ ಉತ್ತರ ಭಾರತದಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಂಡ್ರೆ, ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವಂತ ದೇಶ, ಇಲ್ಲಿ ವಿಭಿನ್ನವಾದ ಸಾಂಸ್ಕೃತಿಕ ಭಾಷೆ ಎಲ್ಲವೂ ಕೂಡ ಒಂದು ಬ್ಯೂಟಿಫುಲ್ ಕಂಟ್ರಿ. ನೀವು ಅಂತ ಅನ್ಯಾಯ ಅಂದ್ರೆ ಬಲ ಇಲ್ಲದವನಿಗೆ ನೀವು ಕಳೆದೋದ್ರೆ ಭಾರತ ಭಾರತವಾಗಿ ಉಳಿಯುತ್ತೆ. ಹಾಗಾಗಿ ಇದನ್ನ ರಾಜಕೀಯ ದೃಷ್ಟಿಕೋನದಲ್ಲಿ ದ್ವೇಷ ಮನೋಭಾವದಿಂದ ನೋಡೋದಕ್ಕಿಂತ ಬದಲಾಗಿ ಕಾಂಗ್ರೆಸ್ ಪಕ್ಷದ ಕಾಳಜಿ ಏನಿದೆ, ಆತಂಕಗಳೇನಿದಾವೆ, ಪ್ರತಿಪಕ್ಷದ ಉದ್ದೇಶಗಳೇನಿದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅಹಂಕಾರವನ್ನ ಬಿಟ್ಟು, ಹಠವನ್ನ ಬಿಟ್ಟು, ಭಾರತದ ನಾರಿಯರಿಗೆ ಒಳ್ಳೇದಾಗಬೇಕು ಅನ್ನುವ ಆರೋಗ್ಯಕರ ಮನಸ್ಸಿನಿಂದ ಇಂಥ ಒಂದು ಕಾನೂನುಗಳನ್ನ ತರೋದಕ್ಕೆ ಹೊರಟ್ರೆ ಮಾತ್ರ ಅದು ಸಫಲವಾಗುತ್ತೆ. ಇಲ್ಲದೆ ಇದ್ರೆ ನೀವು ಅಧಿಕಾರಕ್ಕೆ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ದಬಾವಣೆ ರಾಜಕಾರಣ ಮಾಡ್ಕೊಂಡು ಅಧಿಕಾರದ ರುಚಿ ನೋಡಿದ್ದಾರೆ. ಇವತ್ತು ಅಧಿಕಾರ ಬಿಟ್ಟು ಅವ್ರಿಗೆ ಬದುಕಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರ ಇದ್ರೂ ಇರುತ್ತೆ, ಅಧಿಕಾರ ಇಲ್ಲದೆ ಇದ್ದಾಗ್ಲೂ ಎಲ್ಲಾ ಕಾಲದಲ್ಲೂ ಸರ್ವ ಋತುವಿನಲ್ಲೂ ಬದುಕಿ ಮುಂದೆ ಚಲಿಸುವಂತ ಪಾರ್ಟಿ. ಆದ್ರಿಂದ ಅದನ್ನ ಒಂಚೂರು ನೆನಪು ಮಾಡ್ಕೊಡ್ತೀನಿ ನಮ್ಮ ಸಹೋದರ. ನಾನು ಮತ್ತೆ ಮಾತನಾಡಿಸ್ತೀನಿ